ನನ್ನ ಬಾಳಿನಲ್ಲಿ ಕಂಡಂತ ಅತ್ಯಂತ ಒಂದು ಸುದಿನ. ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನಲ್ಲಿ ರಾಮನಗರಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯ ಕರಸೇವಕರಾಗಿ ನಾವು ಮಾಡ್ತಾ ಇದ್ದೇವೆ. ಈಗ ತಾನೇ ಜಸ್ಟಿಸ್ ಪತ್ರೆ ಬಸವನಗೌಡರು ಮತ್ತು ಉಳಿದೆಲ್ಲ ಮುಖಂಡರ ಮನೆಗಳಿಗೆ ಹೋಗಿ ಮಂತ್ರಾಕ್ಷತೆಯನ್ನು ಕೊಟ್ಟು ಬಂದಿದ್ದೇನೆ. ಕರಸೇವಕನಾಗಿ ರಾಮ ಮಂದಿರ ಚಳವಳಿಯಲ್ಲಿ ಭಾಗವಹಿಸಿದ ದಿನ ನನ್ನ ಬಾಳಿನಲ್ಲಿ ಕಂಡಂತ ಅತ್ಯಂತ ಒಂದು ಸುದಿನ. ಇಂದು ಮತ್ತೊಮ್ಮೆ ಕರಸೇವಕನಾಗಿ ಶ್ರೀರಾಮನ ಸೇವೆ ಮಾಡುವಂತ ಒಂದು ಅವಕಾಶ ನನಗೆ ಸಿಕ್ಕಿರುವಂತಹದ್ದು ತುಂಬಾ ನನಗೆ ಸಂತೋಷ ತಂದಿದೆ. ಇದು ಕೇವಲ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇಲ್ಲ, ಬದಲಿಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದಲ್ಲಿ ಭಾರತ. ಮೆಲ್ವಿನ್ ಲಿವಿಸ್ ಹಂದಿ ಸಾಕಾಣಿಕೆ ಮಾಡಿ ವರ್ಷಕ್ಕೆ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದೇಶ ರಾಮರಾಜ್ಯ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ಯಾವುದೇ ಮುಜುಗರ ಇಲ್ಲ. ಇಂಥ ಸುಸಂದರ್ಭದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮನೆಗೆ ಹೋಗಿ ಮಂತ್ರಾಕ್ಷತೆಯನ್ನು ಕೊಟ್ಟು ರಾಮನ ಸಂದೇಶವನ್ನು ತಿಳಿಸುವಂತ ಕೆಲಸ ನಾಡಿನ ಉದ್ದಗಲಿಗಾಗ್ತಾ ಇದೆ. ಈಗ ತಾನೇ ಕೆಲಸವನ್ನು ಮುಗಿಸಿ ನಾನು ಬಂದಿದ್ದೆ. ಸರ್, ನೀವು ಕರ ಸೇವಕರಾಗಿ ಸುದೀನ ಅಂತ ಹೇಳ್ತಿದ್ರ, ಮತ್ತೆ ಸೇವೆ ಸಿಗೋದಕ್ಕೆ. ಬಟ್ ಕಾಂಗ್ರೆಸ್ ಸರ್ಕಾರ ಕರ ಸೇವಕರನ್ನ ಬಂಧಿಸುವಂತ ಕೆಲಸ ಮಾಡ್ತಿರುವಂತದ್ದು. ಇನ್ನೊಂದು ಕಡೆ ಡಿಜೆಹಳ್ಳಿ ಕೆಜೆಹಳ್ಳಿ ಅವರು ಅಮಾಯಕರು ಅಂತ ಬಿಡುಗಡೆ ಮಾಡೋದಕ್ಕೆ ಪತ್ರಗಳು ಬಂದ್ರೆ ನಾನು ಪರಿಶೀಲನೆ ಮಾಡ್ತೀನಿ, ಬಿಡುಗಡೆ ಮಾಡೋದು. ಯಾವುದಕ್ಕೂ ರಿಯಾಕ್ಷನ್ ಕೊಡೋಕೆ ಹೋಗೋದಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ. ಯಾವುದು ಸರಿ ಅಂತ ನಮ್ಗನ್ಸುತ್ತೋ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಟೀಕೆ ಟಿಪ್ಪಣಿಗಳು ಸಹಜ, ಅದಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿಲ್ಲ. ಬಿ ಕೆ ಹರಿಪ್ರಸಾದ್ ಅವರು ಬಿಜೆಪಿ ಅವರು ಗಲಭೆ ಸೃಷ್ಟಿ ಮಾಡಲು ಮುಂದಾಗಿದ್ದಾರೆ ರಾಮ ಮಂದಿರ.